ಸಚಿವ ಜಮೀರ್ ವಿರುದ್ಧ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣದ ವಿಚಾರವಾಗಿ ಸಚಿವ ದಿನೇಶ್ ಗುಂಡೂರಾವ್ಗೆ ಲೋಕಾಯುಕ್ತ ನೋಟಿಸ್ ಅನ್ನು ಕೊಟ್ಟಿರುವಂತದ್ದು 3 ರಿಂದ 4 ವರ್ಷಗಳಿಂದ ಜಮೀರ್ ಜೊತೆಗೆ ಆರ್ಥಿಕ ವ್ಯವಹಾರವನ್ನ ನಡೆಸಲಾಗ್ತಾ ಇದೆ. ದಾಖಲೆ ಸಮೇತ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ಕೂಡ ಕೊಡಲಾಗ್ತಾ ಇದೆ. ವಿಚಾರಣೆಗೆ ಹಾಜರಾಗುವಂತೆ ಕಾಲಾವಕಾಶ ಕೋರಿದ್ದಾರೆ ದಿನೇಶ್. ಕೇಸ್ ಸಂಬಂಧ ರಾಧಿಕಾ ಕುಮಾರಸ್ವಾಮಿ, ಕೆಜಿಎಫ್ ಬಾಬು ವಿಚಾರಣೆ ನಡೆಸಲಾಗುತ್ತೆ. ಈಗ ಸಚಿವ ದಿನೇಶ್ ಗುಂಡೂರಾವ್ಗೂ ಕೂಡ ನೋಟಿಸ್ ಜಾರಿಯಾಗಿದೆ. ಹಿಂದೆ ಕೆಜಿಎಫ್ ಬಾಬು ಹಾಗೆ ರಾಧಿಕಾ ಕುಮಾರಸ್ವಾಮಿಗೂ ಕೂಡ ನೋಟಿಸ್ ಹೋಗಿತ್ತು, ವಿಚಾರಣೆ ಕೂಡ ನಡೆಸಲಾಗಿತ್ತು. ಇದೀಗ ಕುಮಾರಸ್ವಾಮಿಗೂ ಕೂಡ ಸಚಿವ ದಿನೇಶ್ ಗುಂಡೂರಾವ್ಗೂ ಕೂಡ ನೋಟಿಸ್ ಜಾರಿಯಾಗಿರುವಂಥದ್ದು. ವಿಚಾರಣೆಗೆ ಹಾಜರಾಗುವಂತೆ ಇದೀಗ ಕಾಲಾವಕಾಶವನ್ನ ಕೋರ್ತಾ ಇದ್ದಾರೆ ದಿನೇಶ್ ಗುಂಡೂರಾವ್. ಕೇಸ್ ಸಂಬಂಧ ರಾಧಿಕಾ ಕುಮಾರಸ್ವಾಮಿ ಹಾಗೆ ಕೆಜಿಎಫ್ ಬಾಬು ವಿಚಾರಣೆ ಕೂಡ ನಡೆದಿತ್ತು. ರಾಧಿಕಾ ಕುಮಾರಸ್ವಾಮಿ ಯಾತಕ್ಕಾಗಿ ನಾನು ಲಕ್ಕಿ ಸಿನಿಮಾ ಮಾಡಿದಂತಹ ಒಂದು ಸಂದರ್ಭದಲ್ಲಿ ಬಂದಂತಹ ಪ್ರಾಫಿಟ್ ಹಣ ದುಡ್ಡು ಏನಿದೆ ಅದನ್ನ ಸಾಲ ಅಂತ ಹೇಳಿಬಿಟ್ಟು ಇಷ್ಟು ಕೋಟಿ ಅಂತ ಕೊಟ್ಟಿದ್ದೆ ಅನ್ನುವಂತಹ ಒಂದು ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ರು ರಾಧಿಕಾ ಕುಮಾರಸ್ವಾಮಿ. ಇದೀಗ 3 ರಿಂದ 4 ವರ್ಷಗಳಿಂದ ಜಮೀರ್ ಜೊತೆಗೆ ಆರ್ಥಿಕ ವ್ಯವಹಾರವನ್ನ ಹೊಂದಿರುವಂತಹ ದಾಖಲೆ ಸಮೇತ ವಿಚಾರಣೆಗೆ ಹಾಜರಾಗುವಂತೆ ದಿನೇಶ್ ಗುಂಡೂರಾವ್ಗೆ ಸೂಚನೆಯನ್ನ ಕೊಟ್ಟಿರುವಂಥದ್ದು.